ಜನಾರ್ದನ್ ಅವರ ಅಂತಿಮ ದರ್ಶನ ಪಡೆದಂಥ ನಟರ ಸಿಹಿ ಕೈ ಚಂದ್ರು ನಮ್ಮ ಜೊತೆ ಇದ್ರೆ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ಸುದೀರ್ಘ 5-6 ದಶಕದ ಒಂದು ಜರ್ನಿ ಸರ್. ಅಷ್ಟು ವರ್ಷದಿಂದ ನಮ್ಮ ಗೆಳೆತನೂ ಇರುತ್ತೆ. ಬ್ಯಾಂಕ್ ಜನಾರ್ದನ್ ತಕ್ಷಣ ಆ ನೆನಪುಗಳು ಕಳೆದ, ಯಾಕಂದ್ರೆ ರಂಗಭೂಮಿಯಿಂದ ಸಿನಿಮಾ ಸುಮಾರು 80ಕ್ಕೂ ಹೆಚ್ಚು ಸಿನಿಮಾ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ನಾವೆಲ್ಲ ಹಾಸ್ಯ ಕಲಾವಿದರದ್ದು ಒಂದು ತಂಡ. ಸೊ ತುಂಬ ಆತ್ಮೀಯ ಗೆಳೆಯ. ಅವನಿವತ್ತು ಇಲ್ಲ ಅಂದರೆ ಒಂದು ದೊಡ್ಡ ವ್ಯಾಕ್ಯೂಮೇ ಕ್ರಿಯೇಟ್ ಆಗಿಬಿಟ್ಟಿದೆ ನಮಗೆ. ಭಾಳ ಒಳ್ಳೆಯ ಕಲಾವಿದ, ಎಲ್ಲದಕ್ಕಿಂತ ಮುಖ್ಯವಾಗಿ ಭಾಳ ಒಳ್ಳೆಯ ಮನುಷ್ಯ. ಈ ಸಹ ಕಲಾವಿದರಿಗೆ, ಸಪೋರ್ಟಿಂಗ್ ಕಲಾವಿದರಿಗೆ, ಅವ್ರ ಏಳಿಗೆಗೆ ತುಂಬ ಶ್ರಮಪಟ್ಟು ಒಂದು ಸಂಘ ಕಟ್ಟಿ ಏನೇನೋ ಅವ್ರ ಪರವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ. ಎಲ್ಲರನ್ನೂ ಭಾಳ ಪ್ರೀತಿಸೋನು. ನನಗೆ ಕಾನ್ಫಿಡೆಂಟಾಗಿ ಹೇಳ್ತೀನಿ, ಇಂಡಸ್ಟ್ರಿನಲ್ಲಿ ಬ್ಯಾಂಕ್ ಜನಾರ್ದನ್ಗೆ ವಿರೋಧಿಸುವಂಥವ್ರು ಯಾರೂ ಇರಲಿಲ್ಲ. ಎಲ್ಲರೂ ಅವನನ್ನು ಅಷ್ಟು ಪ್ರೀತಿಸ್ತಾಯಿದ್ರು. ಅಂಥ ವ್ಯಕ್ತಿ ಇವತ್ತು ಇಲ್ಲ ಅನ್ನೋದು ನಿಜವಾಗ್ಲೂ ತುಂಬ ದುಃಖ ಆಗ್ತಾಯಿದೆ. ಕಷ್ಟದ ಹಾದಿ ಅಂತ ನೆನೆಸ್ಕೊಳ್ಳೋದಾದ್ರೆ ಸರ್, ಯಾಕಂದರೆ 90ರಿಂದ ಸಾಕಷ್ಟು ಸಿನಿಮಾಗಳಂದ್ರೆ ಬಹುಬೇಡಿಕೆ ನಟ ಆಗಿದ್ರು. ಅದ್ರ ಜೊತೆಗೆ ಅವರು ಯುನೀಕ್ ಅಂತಂದ್ರೆ ಅವ್ರು ನಗೋ ಸ್ಟೈಲಿಂದನೇ ಎಷ್ಟೋ ಜನಕ್ಕೆ ಇಷ್ಟ. ಅವರು ಹೇಳೋದಲ್ಲ, ನಾವು ಇದ್ದಿದ್ದೇ ಒಂದಷ್ಟು ಜನ ಹಾಸ್ಯ ಕಲಾವಿದರು. ಇವಾಗ ಅವನಿಲ್ಲ. ತುಂಬ ಶ್ರಮಜೀವಿ. ಒಂದು ಕಡೆ ಬ್ಯಾಂಕಲ್ಲಿ ಕೆಲಸ ಮಾಡಿಕೊಂಡು, ಸಿನಿಮಾದಲ್ಲೂ ಮಾಡಿಕೊಂಡು, ಎರಡೆರಡು ದೋಣಿಯಲ್ಲಿ ಸಾಗೋದಕ್ಕೆ ಪ್ರಯತ್ನ ಮಾಡಿ, ಕೊನೆಗೆ ಸಿನಿಮಾ ಮತ್ತು ಟಿ ವಿನಲ್ಲೇ ಹೆಚ್ಚಿಗೆ ಬೇಡಿಕೆ ಶುರುವಾಗಿದ್ದರಿಂದ ಬ್ಯಾಂಕಿಗೆ ರಾಜೀನಾಮೆ ಕೊಟ್ಟು ಇಲ್ಲೇ ಕಂಟಿನ್ಯೂ ಮಾಡ್ದೆ. ಬಟ್ ಸ್ಟಿಲ್ ಹೆಸರಲ್ಲಿ ಬ್ಯಾಂಕ್ ಜನಾರ್ದನ್ ಅಂತಲೇ ಇಟ್ಕೊಂಡಿದ್ದು. ಕೊನೆ ತನಕ ಬ್ಯಾಂಕೇ ಆಗಿದೆ. ನಾನು ಕೊನೆಯದಾಗಿ ಭೇಟಿಯಾಗಿದ್ದು ಮಾತನಾಡಿದ್ದೇನಾದ್ರೂ ಇದೆಯಾ? ಇಲ್ಲ, ನಾವು ರೇಡಿಯೋನಲ್ಲಿ ಅವನ್ನ ಇಂಟರ್ವ್ಯೂ ಮಾಡಿದ್ದು ಲಾಸ್ಟ್. ಆಮೇಲೆ ನಾನು ಭೇಟಿ ಮಾಡಿಲ್ಲ. ನಾನು ಬ್ಯುಸಿಯಾಗಿದ್ದೀನಿ, ಅವರು ಬ್ಯುಸಿಯಾಗಿದ್ದರು, ಸಿಕ್ಕಿಲ್ಲ. ಥ್ಯಾಂಕ್ ಯು. ಇದಿಷ್ಟು ಸಿಹಿ ಕೈ ಚಂದ್ರು ಅವರ ಮಾತು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.